ಎವ್ರಿ ಸಿಂಗಲ್ ಡೇ ವಿಡಿಯೋ ಹಾಕೋದು ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಆಗತ್ತೈತಿ. ಯಾಕಂದರೆ ಇದನ್ನೊಂದು ಶೂಟ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಸಂಬಂಧ ಕಂಟೆಂಟ್ ಒಂದು ಶೂಟ್ ಮಾಡಬೇಕು, ಕ್ಲೈಂಟ್ ಕೆಲಸ ಹ್ಯಾಂಡಲ್ ಮಾಡಬೇಕು, ಕನ್ಸಲ್ಟೇಷನ್ ಕಾಲ್ಸ್ ತೊಗೋಬೇಕು. ಇವೆಲ್ಲ ಏನದಾವಲ್ಲ ಭಾಳ ಅಂದ್ರೆ ಭಾಳ ಚಾಲೆಂಜಿಂಗ್ ಆ್ಯಂಡ್ ಕೈಂಡ್ ಆಫ್ ಡಿಫಿಕಲ್ಟ್ ಟಾಸ್ಕ್. ಬಟ್ ಡಿಫಿಕಲ್ಟ್ ಟಾಸ್ಕನ್ನು ಮಾಡಿನೇ ನೀವು ಬೆಟರ್ ಆಗ್ತೀರಿ. ಸೇಮ್ ಅಪ್ಲೈಸ್ ಟು ವರ್ಕಿಂಗ್ ಔಟ್ ಇನ್ ದ ಜಿಮ್. ಸ್ಟಾರ್ಟಿಂಗ್ ಎಲ್ಲನೂ ಭಾಳ ಡಿಫಿಕಲ್ಟ್ ಆಗ್ತೈತಿ ವರ್ಕೌಟ್ ಮಾಡೋದು, ಡಯಟ್ ಮಾಡೋದು. ಬಟ್ ಓವರ್ ದ ಟೈಮ್ ನೀವು ಯೂಸ್ ಟು ಆಗ್ತೀರಿ, ಬೆಟರ್ ಆಗ್ತೀರಿ. ಸೊ ಅಗೇನ್ ಆ್ಯಸ್ ಸೇಮ್ ಬ್ಯಾಕ್ ಟು ಜಿಮ್. ಇವತ್ತು ಬ್ಯಾಕ್ ಬೈಸೆಪ್ಸ್ ಮಾಡೋಣಂತೆ. ಫಸ್ಟ್ ಸೆಕೆಂಡ್ ಡೇ ಏನು ಮಾಡಿದ್ದಲ್ಲ ಅದಕ್ಕೂ ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ. ಲಾಸ್ಟ್ ಟೈಮ್ ಬ್ಯಾಕ್ ಟ್ರೈನ್ ಮಾಡಿದಾಗ ವೇರಿಯೇಷನ್ ಸ್ವಲ್ಪ ಬೇರೆ ಇದ್ವು. ಇವತ್ತು ಒಂದು ಸ್ವಲ್ಪ ವೇರಿಯೇಷನ್ಸ್ ಬೇರೆನ ನಾನು ಪರ್ಫಾರ್ಮ್ ಮಾಡೀನಿ. ಫಸ್ಟಿಗೆ ಜಿಮ್ಮಿಗೆ ಬಂದಾಗ ಯಾವಾಗ್ಲೂ ಒಂದು ಸ್ವಲ್ಪ ವಾರ್ಮಪ್ ಮಾಡಿರಿ. ವಾರ್ಮಪ್ ಅಂದ್ರೆ ಇದು ಈಗೇನು ಮಾಡಂತೀನಲ್ಲ ಈ ಟೈಪ್ ಒಂದು ಸ್ವಲ್ಪ ಬೇಸಿಕ್ ವಾರ್ಮಪ್ ಮಾಡಿಕೊಂಡು ಎಕ್ಸಸೈಸ್ ಸ್ಪೆಸಿಫಿಕ್ ವಾರ್ಮಪ್ ಮಾಡೋದು ಒಂದು ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಆಗ್ತೈತಿ. ಎಕ್ಸಸೈಸ್ ಸ್ಪೆಸಿಫಿಕ್ ವಾರ್ಮಪ್ ಅಂತ ಹೇಳಿದರೆ ನೀವೇನು ಎಕ್ಸಸೈಸ್ ಮಾಡ್ತಿರ್ತಿರಲ್ಲ ಅದರದ್ದು ಒಂದು ಲೈಟ್ ವೇಟ್ ಹಾಕ್ಕೊಂಡು ಒಂದು ಸೆಟ್ ಪರ್ಫಾರ್ಮ್ ಮಾಡಿ ಆಮೇಲೆ ಹೆವಿ ವೇಟ್ಸ್ ಹಾಕ್ಕೊಂಡು ನೀವು ಎಕ್ಸಸೈಸ್ ನಿಮ್ಮದು ಸ್ಟಾರ್ಟ್ ಮಾಡ್ಬೋದು. ಸೊ ವರ್ಕೌಟ್ ಮಾಡೋಬೇಕಾದ್ರೆ ಏನಾಗ್ತೈತೆ ಅಂದರೆ ಈಗ ನೋಡಿರಿ, ಇವು ಟೆಕ್ಸ್ಟ್ ಬುಕ್ ಫಾರ್ಮ್ ಅಂತಾರಲ್ಲ 100% ಫಾರ್ಮ್ನೇ ಮಾಡ್ಬೇಕು ಅನ್ನೋದು ಇರ್ತೈತಿ. ಈಗ ಅದ ನಾನು ಲೈಟ್ ವೇಟ್ಲೇ ಮಾಡಾಕತ್ತೆ ಅಂದ್ರೆ ಲೈಕ್ 100% ಫಾರ್ಮ್ ಬರ್ತೈತಿ. ಬಟ್ ಯಾವಾಗ ವೇಟ್ ಜಾಸ್ತಿ ಮಾಡ್ಕೊಂತ ಹೋಗ್ತೇನಲ್ಲ ಅವಾಗ ಒಂದು ಸ್ವಲ್ಪ ಫಾರ್ಮು ಹೆಚ್ಚು ಕಡಿಮೆ ಆಗ್ತೈತಿ. ಈಗೂ ಫಸ್ಟಿಗೆ ನಾನು ಅದು ಲ್ಯಾಟ್ ಪುಲ್ ಡೌನ್ ಮಾಡಿದೆ. ಈಗ ಸೀಟೆಡ್ ರೋಯಿಂಗ್ ಮಾಡಂತೀನಲ್ಲ, ಸೀಟೆಡ್ ರೋಯಿಂಗಿಂದು ಆಯ್ತು, ಲ್ಯಾಟ್ ಪುಲ್ ಡೌನಿಂದ ಆಯ್ತು, ಮೂರೂ ನಾನು 3 ಸೆಟ್ಸ್ ಆಫ್ 10 to 12 ರೆಪಿಟೇಷನ್ ಮಾಡಿ ಇವೆರಡು ಎಕ್ಸಸೈಸಸನ್ನು ಕರೆಕ್ಟಾಗಿ ಮಾಡಿದೆ. ನಾನು ಸ್ವಲ್ಪ ಮಸಲ್ ಕಾಂಟ್ರಾಕ್ಷನ್ ಫೀಲ್ ಮಾಡೋ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಕತ್ತಿದ್ದೆ ಅದರ್ ದ್ಯಾನ್ ಲಿಫ್ಟಿಂಗ್ ಹೆವಿ ವೇಟ್ಸ್ ಟುಡೇ. ಯಾಕೇನೋ ಗೊತ್ತಿಲ್ಲ, ನಂಗೆ ಇದೇನು ವೇರಿಯೇಷನ್ ಐತಲ್ಲ ಭಾಳ ಅಂದ್ರೆ ಭಾಳ ಅನ್ಕಂಫರ್ಟೇಬಲ್ ಫೀಲ್ ಆಗ್ತೈತಿ. ಲೈಕ್ ಹೆಂಗೆ ಅಂತ ಹೇಳಿದ್ರೆ ಈ ವಿಡಿಯೋದಾಗ ನಿಮ್ದು ಕಾಲು ಯಾವಾಗ್ಲೂ ಹಿಂದೆ ಲೈಕ್ ಮಷಿನ್ ಹಿಂದೆ ನಿಮ್ಗೆ ಸ್ಪಾಟ್ ಕಾಣತ್ತಲ್ಲ ಇಡಕ್ಕೆ ಜಾಗ, ಅಲ್ಲಿ ನೀವು ಕರೆಕ್ಟಾಗಿ ಪ್ಲೇಸ್ ಮಾಡಿ ಮಾಡ್ಬೇಕು. ಬಟ್ ನಾ ಮಾಡೋಬೇಕಾದ್ರೆ ನನಗೆ ಹೆಂಗೆ ಫೀಲ್ ಆಗ್ತೈತೆ ಅಂದ್ರೆ ಇದು ಎದೆ ಇತ್ತಲ್ಲ, ಎದಿಗೆ ಒತ್ತದ ಟೈಪ್ ಫೀಲ್ ಆಗ್ತೈತಿ. ಸೊ ಒಂದು ಸ್ವಲ್ಪ ಉಸಿರಾಡೋಕೆ ಪ್ರಾಬ್ಲಮ್ ಆಗೋ ಟೈಪ್ ಅನ್ಕಂಫರ್ಟೇಬಲ್ ಫೀಲ್ ಆಗಿಬಿಡ್ತೈತಿ. ಬಟ್ ನೀವು ಟ್ರೈ ಮಾಡಿ ನೋಡಿರಿ, ನಿಮಗಿದು ಕಂಫರ್ಟೇಬಲ್ ಇತ್ತಂದ್ರೆ ನೀವು ಈ ಎಕ್ಸಸೈಸನ್ನು ಪರ್ಫಾರ್ಮ್ ಮಾಡ್ಬೋದು. ಇಲ್ಲಾಂದ್ರೆ ನಾರ್ಮಲ್ ಟೀ ಬಾರ್ನು ಪರ್ಫಾರ್ಮ್ ಮಾಡ್ಬೋದು. ಇಲ್ಲಾಂದ್ರೆ ಲಾಸ್ಟ್ ವಿಡಿಯೋದಾಗ ನಿಮ್ಗೆ ಇನ್ನೊಂದು ಟೀ ಬಾರ್ ವೇರಿಯೇಷನ್ ತೋರಿಸಿದ್ದೆಲ್ಲ ಅದನ್ನು ನೀವು ಪರ್ಫಾರ್ಮ್ ಮಾಡ್ಬೋದು. ಇದು ಅಲ್ಟರ್ನೇಟಿವ್ ಅಂತ ಹೇಳಿ. ನಮ್ಮ ಜಿಮ್ದಾಗ ಒಂದು ಹೊಸ ಮಷೀನ್ ಬಂದಿತ್ತಪ್ಪ. ಹೊಸ ಮಷೀನ್ ಹೆಂಗೆ ಫೀಲ್ ಆಗ್ತೈತಿ ಅಂತ ನೋಡೋನು ಅಂತ ಟ್ರೈ ಮಾಡೋಕ್ಕೆ ಕುಂತೆ. ಲೈಕ್ ನಂಗೆ ಅಷ್ಟು ಸೆಟ್ ಆಗಲಿಲ್ಲ. ಎದಕ್ಕೆ ಸೆಟ್ ಆಗಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಅದೇನು ಹಿಡ್ಕೊಳ್ಳೋದು ಗ್ರಿಪ್ ಐತಲ್ಲ, ಗ್ರಿಪ್ಪ ಇಲ್ಲ ಅದ್ರಾಗ ಒಂದೇ ಮಾತು, ಕೈ ಜಾರ್ತಿರ್ತೈತಿ. ಆಮೇಲೆ ಯಾವ ಮಸಲ್ ನೀವು ಟಾರ್ಗೆಟ್ ಮಾಡಬೇಕಂತೇಳಿ ಅದು ಲೋ ರೋ ಮಾಡ್ತಿರ್ತೀರಲ್ಲ ಆ ಮಸಲಲ್ಲಿ ಹಿಟ್ಟನ ಆಗಲ್ಲ ಪ್ರಾಪರಾಗಿ. ನಾನು ಇದ್ರದ್ದು ಟ್ರೈ ಮಾಡಿದೆ, ಲೈಕ್ 10 ರೆಪಿಟೇಷನ್ ಹಿಂಗೆ ಲೋ ರೋ ಮಾಡೋಕ್ಕೆ ಟ್ರೈ ಮಾಡಿದೆ. ಆಮೇಲೆ ಅಂಡರ್ ಹ್ಯಾಂಡ್ ಗ್ರಿಪ್ ಇಟ್ಕೊಂಡು ಮಾಡ್ಬೋದು ಈ ಎಕ್ಸಸೈಸು. ಸೊ ಇದಾಗಿಂದ ನೆಕ್ಸ್ಟ್ ನಾನು ಲೈಕ್ ಅಷ್ಟು ಸ್ಟ್ರಗ್ಸ್ ಟೈಪ್ ಆಗತ್ತಿತ್ತಂತ ಅಂದ್ಕೊಂಡು ನೆಕ್ಸ್ಟ್ ಅಂಡರ್ ಹ್ಯಾಂಡ್ ಗ್ರಿಪ್ ಇಟ್ಕೊಂಡೆ. ಅಂಡರ್ ಹ್ಯಾಂಡ್ ಗ್ರಿಪ್ ಹಿಡ್ಕೊಂಡು ಲೈಕ್ ಲ್ಯಾಡ್ಸಿಗೆ ಫೀಲರ ಆಗ್ತಿತ್ತು ಇಲ್ಲೋ ಅಂತ ನೋಡಿದ್ರೆ ಅದೆಲ್ಲೋ ಬೇರೆ ಕಡೆನೋ ಹೊಂಟಿತ್ತು. ಈಗ ನೋಡಿದ್ರಿ ಅಲ್ಲ, ಇದನ್ನು ಮುಗಿಸ್ತೀನಿ. ಈಗ ಜಸ್ಟ್ ನಾನು ಅಂಡರ್ ಹ್ಯಾಂಡ್ ಹಿಡ್ಕೋತೀನಿ. ಅಂಡರ್ ಹ್ಯಾಂಡ್ ಹಿಡ್ಕೋಬೇಕಂದ್ರೂ ಅಲ್ಲಿ ಮಟ್ಟ ಸ್ಟ್ರೆಚ್ ಮಾಡಿ ಹೋಗೋದು ಏನು ತ್ರಾಸ ಐತಲ್ಲ, ಏನೋ ಮಷೀನು ಗೊತ್ತಿಲ್ಲಪ್ಪ. ಆಮೇಲೆ ಅಂಡರ್ ಹ್ಯಾಂಡ್ ಹೊಡ್ಯಾಕಂತ ಕುಂತೆ, ಲೈಕ್ ಒಟ್ಟ ಫೀಲ್ ಆಗ್ತಿದ್ದಿಲ್ಲ ನನಗೆ ಅಷ್ಟು ಸೆಟ್ ಆಗಲಿಲ್ಲ. ಇದ್ರ ಬದಲಿ ನಾನು ಬೇರೆ ಡಂಬಲ್ಸ್ ಇಟ್ಕೊಂಡು ಮಾಡಿದ್ರೆ ನಂಗೆ ಒಂದು ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತೋ ಏನೋ. ಇದನ್ನು ಮುಗಿಸಿ ನಾವು ನೆಕ್ಸ್ಟ್ ಏನು ಮಾಡ್ತೇವೆ ಅಂದರೆ ಇದು ವಿ ಹ್ಯಾಂಡಲ್ ಗ್ರಿಪ್ ಹಾಕ್ಕೊಂಡು ಇದು ಕೈಂಡ್ ಆಫ್ ಲ್ಯಾಟ್ ಪುಲ್ ಡೌನ್ ಇನ್ ವೇರಿಯೇಷನ್ ಸ್ವಲ್ಪ ಮಿಡ್ ಬ್ಯಾಕನ್ನು ಟಾರ್ಗೆಟ್ ಮಾಡ್ತಿರ್ತೈತಿ. ಸೊ ಇದನ್ನು ಒಂದು 3 ಸೆಟ್ಟು 10 to 12 ರೆಪಿಟೇಷನ್ ಮಾಡಿದ್ದೆ. ಸ್ಟಾರ್ಟಿಂಗ್ ಜಿಮ್ಮಿಗೆ ಬಂದಾಗ ಭಾಳಷ್ಟು ರಶ್ ಇತ್ತು. ಆ ರಶ್ ನೋಡಿ ಏನಪ್ಪ ಈ ರೇಂಜಾಗ ಮಂದಿ ಅದಾರ ಅಂದ್ಕೊಂಡೆ. ಬಟ್ ಬರ್ತಾ ಒಂದು ಅರ್ಧ ತಾಸು ಅಂದ್ರೆ ಎಲ್ಲರೂ ಕ್ಲಿಯರ್ ಆದ್ರೆ ಆ್ಯಂಡ್ ಬ್ಯಾಕ್ ಆರಾಮ್ಸೆ ನಾನು ಟ್ರೈನ್ ಮಾಡಿದೆ. ವೇಟ್ ಬ್ಯಾಕಿನ ನಂದು ಕಂಪ್ಲೀಟ್ ಆಗಿರಲಿಲ್ಲ. ಇದಕ್ಕಂದ್ರೆ ನಾನು ಶ್ರಗ್ಸನ್ನು ಇದೇ ದಿವಸನೇ ಪರ್ಫಾರ್ಮ್ ಮಾಡೋದು. ಸೊ ನಿಮ್ಮದು ಟ್ರ್ಯಾಪ್ ಮಸಲಿಗೆ ಶ್ರಗ್ಸ್ ಮಾಡೋದು ಇಸ್ ಅ ಬೆಟರ್ ಎಕ್ಸಸೈಸ್. ಈಗ ಇಲ್ಲಿ ನೋಡ್ಬೋದು ನೀವು, ನಂದು ಸ್ವಲ್ಪ ಮೊಮೆಂಟಮ್ ಐತಿ ಕಾಲು ಕಡೆ ನೋಡಿದ್ರಿ ಅಂದರೆ ನಾನು ಒಂದು ಸ್ವಲ್ಪ ಮೊಮೆಂಟಮ್ ತೊಗೊಂಡು ಪರ್ಫಾರ್ಮ್ ಮಾಡಂತೀನಿ. ಯಾಕಂದ್ರೆ ಲೈಕ್ ವೇಟ್ ಸ್ವಲ್ಪ ಜಾಸ್ತಿ ಐತಿ ಆ್ಯಂಡ್ ನನಗೆ ಸ್ಟ್ರಗ್ಸ್ ಹೊಡೆಬೇಕಾದ್ರೆ ಸ್ವಲ್ಪ ಜಾಸ್ತಿ ವೇಟ್ ಹಾಕಿರೋ ಒಂದು ಚಲೋ ಫೀಲ್ ಆಗ್ತೈತಿ. ಬಟ್ ಈ ಮಷೀನ್ಕಿನ ಲೈಕ್ ಸ್ಮಿತ್ ಮಷೀನ್ ಬಾರ್ಬಲ್ಲು ಇಲ್ಲ ಅಂದ್ರೆ ಫ್ರೀ ಬಾರ್ಬಲ್ಲು ಇಲ್ಲ ಡಂಬಲ್ಸು ಅದರಾಗ ನಿಮ್ದೇನು
ಮಸಲ್ ಐತಲ್ಲ ಜಾಸ್ತಿ ಫೀಲ್ ಆಗ್ತೈತಿ. ಅದನ್ನು ಮುಗಿಸಿ ನಾನು ವಾಪಸ್ ಬೈಸೆಪ್ ಸ್ಟಾರ್ಟ್ ಮಾಡ್ತೀನಿ. ಬೈಸೆಪ್ಸಿಂದು ಒಂದು 3 ವೇರಿಯೇಷನ್ ಮಾಡ್ತೀನಿ. ಲಾಸ್ಟ್ ಟೈಮ್ ಡಂಬಲ್ಸ್ ಇಂತ್ರ ಮಾಡಿದ್ದೆಲ್ಲ ಈ ಸತ ನಾನು ಕೇಬಲ್ಸ್ ಇಟ್ಕೊಂಡು ಡಂಬಲ್ ಕರ್ಲ್ ಬದಲಿ ಈ ಸತ ಕೇಬಲ್ ಕರ್ಲನ್ನು ಪರ್ಫಾರ್ಮ್ ಮಾಡ್ತೀನಿ. ಎರಡೂ ಒಂದೇ ಎಕ್ಸಸೈಸು, ಡಂಬಲ್ಲು, ಕೇಬಲ್ಲು, ಬಾರ್ಬಲ್ಲು. ಬಟ್ ಕೇಬಲ್ನ ಏನಾಗ್ತೈತೆ ಅಂದರೆ ಒಂದು ಸ್ವಲ್ಪ ಕಾನ್ಸ್ಟೆಂಟ್ ಟೆನ್ಷನ್ ನಿಮ್ದು ಬೈಸೆಪ್ಸ್ ಮೇಲೆ ಇರ್ತೈತಿ. ಸೊ ನಿಮ್ಗೆ ಇದು ಬೆಟರ್ ಫೀಲ್ ಆಗ್ತೈತಿ. ಫಸ್ಟಿಗೆ ಯಾವಾಗ್ಲೂ ಒಂದು ಸ್ವಲ್ಪ ಲೈಟ್ ವೇಟ್ಸ್ ತೊಗೊಂಡೇ ಪರ್ಫಾರ್ಮ್ ಮಾಡಿರಿ. ಒಂದು ಲೈಟ್ ವೇಟ್ಸ್ ತೊಗೊಂಡು ನಿಮ್ದು ಆತು ಅಂದ್ಕೊಳ್ಳೆ ಕಂಫರ್ಟೇಬಲ್ ಇದ್ರಿ, ಭಾಳಷ್ಟು ಮೊಮೆಂಟಮ್ ತೊಗೊಳಂಗಿಲ್ಲ, ಫಾರ್ಮು ಒಂದು ಸ್ವಲ್ಪ ಚಲೋ ಐತಿ, ಬೆಟರ್ ಐತಿ ಅಂದಾಗ ಆವಾಗ ವೇಟ್ಸ್ ಜಾಸ್ತಿ ಹಾಕ್ಕೊಂಡು ಪರ್ಫಾರ್ಮ್ ಮಾಡೋರಿ. ಇಲ್ಲ ಅಂದರೆ ಎತ್ತರಪತ್ರಿ ವೇಟ್ಸ್ ಹಾಕ್ಕೊಂಡು ಸುಮ್ಮನೆ ಅತಿಪರಿ ಸ್ವಿಂಗ್ ಮಾಡಿ ಎಕ್ಸಸೈಸ್ ಮಾಡೋದು ಅಷ್ಟು ಸರಿ ಇರೋದಿಲ್ಲ. ನಾರ್ಮಲ್ ಕೇಬಲ್ ಬೈಸೆಪ್ ಕರ್ಲ್ ಆದ ಕೂಡಲೇ ನಾನೀಗ ಹ್ಯಾಮರ್ ಕೇಬಲ್ ಕರ್ಲ್ ಮಾಡಂತೀನಿ. ಇದ್ರದ್ದು ನಾನು 3 ಸೆಟ್ ಹೊಡಿಬೇಕು, 10 to 12 ರೆಪಿಟೇಷನ್ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಎಕ್ಸಸೈಸು ಕರೆಕ್ಟಾಗಿ ಮಾಡಿ ಹೊರಗೆ ಬರುವಷ್ಟಿಗೆ ಬೇರೆ ಯಾರೋ ಈ ಕೇಬಲನ್ನು ಆಕ್ಯುಪೈ ಮಾಡಿಬಿಟ್ರೆ, ಸೊ ಕೇಬಲ್ ಆಕ್ಯುಪೈ ಮಾಡಿದ್ರು ಅಂಥೇಳಿ ನಾ ಮತ್ತು ವೇಟ್ ಮಾಡೋ ಬದಲಿ ಲೈಕ್ ಲಿಮಿಟೆಡ್ ಟೈಮ್ ಇರ್ತೈತಲ್ಲ, ಬೆಳಗ್ಗೆ ಪೂರ ದಿನ ಜಿಮ್ಮಿನಾಗ ಫುಲ್ ಸ್ಪೆಂಡ್ ಮಾಡೋಕ್ಕೆ ಬರಲ್ಲ. ಸೊ ಇದೊಂದು ಸೆಟ್ ಅಂತ ಸ್ವಲ್ಪ ಪುಷ್ ಮಾಡಂತಿದ್ದೆ. ಫೇಲ್ಯೂರ್ ಆದಮೇಲೂ ನಡಕ್ಕೆ ಸ್ವಲ್ಪ ವೇಟ್ ಮಾಡ್ದಂಗೆ ಮಾಡಿ, ರೆಸ್ಟ್ ತೊಗೊಂಡಂಗೆ ಮಾಡಿ, ಇನ್ನು ಸ್ವಲ್ಪ ಪುಷ್ ಮಾಡಿ ನೆಕ್ಸ್ಟ್ ಈ ಕೇಬಲ್ ಆಕ್ಯುಪೈಡ್ ಆಗಿದ್ದಕ್ಕೆ ಸುಮ್ಮನೆ ಹೋಗಿ ನಮ್ಮ ಡಂಬಲ್ಸ್ ಇಟ್ಕೊಂಡು ಮಿರರ್ ಮುಂದಿಂದ ಡಂಬಲ್ಸ್ ಇಂತ್ರನ ನಾನು 3 ಸೆಟ್ಟು ಹ್ಯಾಮರ್ ಕರ್ಲನ್ನು ಪರ್ಫಾರ್ಮ್ ಮಾಡಿದ್ದೆ. ಇಲ್ಲಿ ನೀವು ನೋಡ್ಬೋದು ಲೈಕ್ ಸ್ಟಾರ್ಟಿಂಗ್ ಸ್ವಲ್ಪ ಚಲೋ ರೆಪಿಟೇಷನ್ ಬರ್ತಾವೆ, ಆಮೇಲೆ ಲೈಕ್ ಶೋಲ್ಡ್ರ್ ಒಂದು ಸ್ವಲ್ಪ ಇನ್ವಾಲ್ವ್ ಆಗ್ತೈತಿ, ಆಮೇಲೆ ಒಂದು ಸ್ವಲ್ಪ ಮೊಮೆಂಟಮ್ ಬರ್ತೈತಿ. ಎದಕ್ಕಂತ ಹೇಳಿದ್ರೆ ಆಲ್ರೆಡಿ ಮಸಲ್ ಫಟೀಗ್ ಆಗೈತಿ, ಬಟ್ ಹೆವಿನೂ ಲೋಡ್ ಐತಲ್ಲ. ಸೊ ಒಂದು ಸ್ವಲ್ಪ ನಿಮ್ಮದು ರೆಪಿಟೇಷನ್ದು ಏನು ಫಾರ್ಮ್ ಐತಲ್ಲ ಹೆಚ್ಚು ಕಮ್ಮಿ ಆದರೆ ಚಿಂತೆ ಇಲ್ಲ. ಬಟ್ ಮಂದಿ ಲೈಕ್ 100% ಫಾರ್ಮ್ ಅಂತಾರೆ ನೋಡಿರಿ. ನಿಮ್ಮ ಆದಷ್ಟು ನೀವು ಸರಿ ಮಾಡ್ಕೊತ ಬರ್ರಿ. ಲೋಡ್ ಜಾಸ್ತಿ ಆದಂಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನನ್ನ ಪ್ರಕಾರ ಅಷ್ಟೇನು ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ಸ್ಟ್ರಿಕ್ಟ್ ಫಾರ್ಮಿಂತ್ರ ಮಾಡೋದು ಈಸ್ ಆಲ್ವೇಸ್ ಬೆಸ್ಟ್, ಆಯಿತಾ. ಅವ್ರು ಸ್ವಲ್ಪ ಮೊಮೆಂಟಮ್ ತೊಗೊಂಡು ಮಾಡಿದ್ರಿ ನಡೀತಿತ್ತು. ಅದಾತ ಬೈಸೆಪ್ಸ್ ಮುಗಿಸಿದೆ. ಆಮೇಲೆ 4 ಆರ್ಮ್ಸ್ ಸಂಬಂಧ ನಾನು ಇಷ್ಟ ರಿವರ್ಸ್ ಕರ್ಲ್ ಮಾಡಿದೆ. ಸ್ಟಾರ್ಟಿಂಗ್ ಅದು ರಿವರ್ಸ್ ಕರ್ಲ್ ಆಗ್ತೈತಿ. ರಿವರ್ಸ್ ಕರ್ಲ್ ಮಾಡ್ಕೊತ ಅಟ್ ದಿ ಎಂಡ್ ಫೇಲ್ಯೂರ್ ಟೈಮಿಗೆ ಅದನ್ನು ಶ್ರಗ್ ಮೂಮೆಂಟ್ ಟೈಪ್ ಮಾಡ್ತೇನೆ ನಾನು. ಅಂದ್ರೆ ಲೈಕ್ ಇನ್ನೂ ಎಬ್ಸಾಗಿ ಬರುವುದೇ ಇಲ್ಲಪ್ಪ ವೇಟ್ಸ್ ಮೇಲೆ ಅಂದಾಗ ಅದನ್ನು ಹಿಡ್ಕೊಂಡು ಒಂದು ಟೈಪ್ ಶ್ರಗ್ಸ್ ಮಾಡಬೇಕಾದ್ರೆ ಹೆಂಗೆ ನೀವು ಬಾರ್ ಎಬ್ಬಿಸ್ತೀರಲ್ಲ ಆ ಥರ ಇದನ್ನು ಮ್ಯಾಗ್ ಎಬ್ಬಿಸಿ ಇನ್ನೂ ಸ್ವಲ್ಪ ಫಟೀಗ್ 4 ಆರ್ಮ್ಸಿಗೆ ಮಾಡೋಕೆ ಪುಷ್ ಮಾಡೋದು. ಇದಾಗಿಂದ ಹೆಂಗೂ ಜಿಮ್ ಖಾಲಿ ಇತ್ತು, ಲೇಟು ಆಗಿತ್ತು. ಅದಕ್ಕೊಂದು ಸ್ವಲ್ಪ ಪೋಸಿಂಗ್ ಮಾಡಿಕೊಂಡು ಕಂಡೀಷನ್ ಏನೈತಿ ನೋಡ್ಕೊಳ್ಳೋಣ ಅಂತ ಪೋಸಿಂಗು ಸ್ಟಾರ್ಟ್ ಮಾಡಿದೆ. ಪೋಸಿಂಗ್ ಅಂದರೆ ಇದೇನು ಲೈಕ್ ಬಾಡಿ ಬಿಲ್ಡಿಂಗ್ ಪೋಸಿಂಗ್, ಮಸಲ್ ಬಿಲ್ಡಿಂಗ್, ಲೈಕ್ ಏನದು ಸ್ಟೇಜಸ್ ಮೇಲೆ ಮಾಡ್ತಾರಲ್ಲ ಕ್ಲಾಸಿಕ್ ಫಿಸಿಕೋ ಇಲ್ಲಾಂದ್ರೆ ಮೆನ್ಸ್ ಫಿಸಿಕೋ ಪೋಸಿಂಗ್ ಆ ಥರ ಏನಲ್ಲ. ನಂಗೆ ಜಸ್ಟ್ ನಂದು ಕಂಡೀಷನ್ ಚೆಕ್ ಮಾಡೋದಿತ್ತು. ಅದಕ್ಕೆ ಸ್ವಲ್ಪ ಲೆಫ್ಟು, ಸ್ವಲ್ಪ ರೈಟು, ಸ್ವಲ್ಪ ಬ್ಯಾಕು ಹೊಳ್ಳಿ ಕಂಡೀಷನ್ ಏನೈತೆ ಅಂತ ಚೆಕ್ ಮಾಡಿಕೊಂಡೆ. ನಂದು ಗೋಲ್ ಈ 365 ಡೇಸ್ ಒಳಗೆ ಇನ್ನೂ 10 kg ಆರ್ 15 kg ಗೇನ್ ಮಾಡಿ ಈ ಫ್ರೇಮಿಗೆ ಆ ಮಸಲ್ ಮಾಸನ್ನು ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಬೆಟರ್ ಕಾಣೋದೈತಿ, ಇನ್ನೂ ಚೆಂದ ಕಾಣೋದೈತಿ. ನಿಮ್ಮ ಗೋಲ್ ಈಗ ಸದ್ಯಕ್ಕೆ ಏನಾದರೂ ಆಗಿರ್ಬೋದು, ವೇಟ್ ಲಾಸ್ ಮಾಡೋದಾಗಿರ್ಬೋದು, ವೇಟ್ ಗೇನ್ ಮಾಡೋದಾಗಿರ್ಬೋದು, ಮಸಲ್ ಬಿಲ್ಡ್ ಮಾಡೋದಾಗಿರ್ಬೋದು, ಇಲ್ಲ ಮೆಡಿಕಲ್ ಕಂಡೀಷನ್ಸ್ ಎಲ್ಲ ಸರಿ ಮಾಡ್ಕೊಳ್ಳೋದಾಗಿರ್ಬೋದು. ಫುಲ್ ಆನ್ ಎಫರ್ಟ್ಸ್ ಹಾಕ್ರಿ. ಈ 365 ಡೇಸನ್ನು ಕಂಪ್ಲೀಟಾಗಿ ಯೂಟಿಲೈಸ್ ಮಾಡ್ಕೊರಿ. ವರ್ಕೌಟ್ ಮಾಡ್ಕೊತ ಲೇಟ್ ಆಯ್ತು. ಅದಕ್ಕೆ ಇವತ್ತು ಮನೆದಾಗ ನಾಷ್ಟ ಮಾಡೋಂಗಿಲ್ಲ. ನಾಷ್ಟ ಮಾಡೋಕ್ಕೆ ಇಲ್ಲೇ ಹೋಗಿ ಇಡ್ಲಿ ಏನಿರ್ತೈತಿ ಅದನ್ನು ತಿಂದು ಬರೋದು. ಅದಾಗಿಂದ ಮನೆಗೆ ಬಂದಿಂದ ಪ್ರೋಟೀನ್ ಸೋರ್ಸ್ ಕಂಪ್ಲೀಟ್ ಮಾಡೋಕೆ ಏನಾರ ಒಂದು ಪ್ರೋಟೀನ್ ಕನ್ಸ್ಯೂಮ್ ಮಾಡೋದು. ಇದೆ ಈಗ ಸದ್ಯಕ್ಕಿರೋ ಪ್ಲ್ಯಾನ್. ಸೊ ದಿಸ್ ಈಸ್ ವಾಟ್ ವಿ ಆರ್ ಕನ್ಸ್ಯೂಮಿಂಗ್ ನಾವು. ಬಿಸಿ ಐತೆ ಇಲ್ಲದೆ ಬಿಸಿ ಐತಿ.